ಎಲ್ಲರಿಗೂ ನಮಸ್ಕಾರ. ಇಂದು ನಡೆದ 22/3/2026 ಸ್ಫೂರ್ತಿ ನವೋದಯ ಜೀನಿಯಸ್ ಅವಾರ್ಡ್ 2026 ಈ ಒಂದು ಪರೀಕ್ಷೆಯ ಕೀ ಆನ್ಸರ್ಸ್ ಅನ್ನ ಹೇಳಲು ನಾನು ನಿಮ್ಮ ಮುಂದೆ ಇದ್ದೇನೆ. ಸೊ ಮೊದಲನೇ ಪ್ರಶ್ನೆ, ಅಕ್ಕ ಪದವನ್ನು ಬಿಡಿಸಿದಾಗ ಇದರ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ. ಕೆಳಗಿನವುಗಳಲ್ಲಿ ಸರಿಯಾದ ಅರ್ಥ ನೀಡುವ ವಾಕ್ಯ. ಮಗು ಆಟ ಆಡಬೇಕೆಂದು ಹಠ ಮಾಡುತ್ತಿದೆ, ಆಪ್ಷನ್ ಡಿ ರೈಟ್ ಆನ್ಸರ್. ಇವುಗಳಲ್ಲಿ ಹ್ರಸ್ವ ಸ್ವರಗಳು ಅ, ಇ, ಉ, ರು, ಎ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನಾಲ್ಕನೇ ಕ್ವಶನ್, ಶ್ರೇಯಾ ನಮ್ಮೂರಿನ ಗೌಡತಿ ಈ ಪದದ ಪುಲ್ಲಿಂಗಕ್ಕೆ ಬಳಸಿದಾಗ ಅಂತಂದ್ರೆ ಇದ್ರದ್ದು ಏನಾಗುತ್ತೆ ಅಂದ್ರೆ ಗೌಡತಿ ಇದ್ದಿದ್ದು ಗೌಡ ಆಗುತ್ತೆ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮೂಗಿನ ಸಹಾಯದಿಂದ ಉಚ್ಚರಿಸಲಾಗದ ಉಚ್ಚರಿಸಲಾಗದ ಅಂತಂದ್ರೆ ಯಾವ್ದು ಮೂಗಿನಿಂದ ಉಚ್ಚರಿಸಕ್ಕಾಗದಿಲ್ವೋ ಆ ಒಂದು ಅಕ್ಷರನ ಕೇಳಿದಾರೆ ಅವರು. ನ, ನ, ಮ ಇವೆಲ್ಲ ಮೂಗಿನಿಂದ ಉಚ್ಚರಿಸಬಹುದು, ಡಿ ಮಾತ್ರ ಉಚ್ಚರಿಸಕ್ಕಾಗಲ್ಲ. ಸೊ ಹಾಗಾಗಿ ಡಿ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್, ಕೊಟ್ಟಿರೋ ಪದಗಳಲ್ಲಿ ಸರಿಯಾದ ರೂಪ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಯ್ಕೆಗಳಲ್ಲಿ ಬಿಟ್ಟ ಸ್ಥಳಕ್ಕೆ ಸೂಕ್ತ ಪದ ಯಾವುದು ಅಂತ ಕೇಳಿದ್ದಾರೆ. 7ನೇ ಕ್ವಶನ್ ನೋಡ್ರಿ, ಇಲ್ಲಿ ಪ್ರಣವ ಡ್ಯಾಶ್ ನೃತ್ಯ ಮಾಡುತ್ತಾನೆ, ಪ್ರಣವ ಚೆನ್ನಾಗಿ ನೃತ್ಯ ಮಾಡುತ್ತಾನೆ, ಸಿ ಇಸ್ ದ ರೈಟ್ ಆನ್ಸರ್. ರೋಗಿಯ ಶುಶ್ರೂಷೆ ಮಾಡುವವಳಿಗೆ, ಇಲ್ಲಿ ಮಾಡುವವಳಿಗೆ ಅನ್ನೋದನ್ನ ಸ್ತ್ರೀಲಿಂಗ ಆಗ್ತದೆ. ಸೊ ಹಾಗಾಗಿ ದಾದಿ ಸರಿಯಾದ ಉತ್ತರ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಎಲೆ ಈ ಪದದ ಬಹುವಚನ ರೂಪ, ಈ ಬಹುವಚನ ರೂಪ ಎಲೆಗಳು ಆಗುತ್ತೆ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಇಲ್ಲೊಂದು ಗದ್ಯ ಭಾಗ ಕೊಟ್ಟಿದ್ದಾರೆ ಅವರು, ಆ ಗದ್ಯ ಭಾಗವನ್ನ ಓದಿ ಅಲ್ಲಿ ಒಂದಿಷ್ಟು ಕ್ವಶನ್ ಅದಾವ. ಇಲ್ಲಿ ಕೆಳಗಡೆ 1, 2, 3, 4, 5 ಕ್ವಶನ್ ಅದಾವ. ಆ 5 ಕ್ವಶನ್ಗೆ ಹಾಕ್ಬೇಕು. ಸೊ ಯಾರ್ಯಾರಿಗೆ ಇದು ಕ್ವಶನ್ ಪೇಪರ್ ನಿಮ್ಮ ಹತ್ರ ಇದೆ, ಓದಿ ನೀವು ಇದನ್ನ ಹಾಕ್ಬೇಕಾಗ್ತದೆ. ಆಪ್ಷನ್ ನೋಡು. ಮೊದಲನೇದು, ಕ್ರಿಸ್ಮಸ್ ಯಾರ ಜನ್ಮದಿನದ ಹಬ್ಬವಾಗಿ ಆಚರಿಸಲಾಗುತ್ತದೆ? ಇದು ಆಪ್ಷನ್ ಬಿ ಯೇಸು ಕ್ರಿಸ್ತನ ಜನ್ಮದಿನವೆಂದು ಆಚರಿಸಲಾಗುತ್ತದೆ. ಯೇಸು ಕ್ರಿಸ್ತನ ಜನ್ಮ ಸ್ಥಳ ಯಾವುದಂದ್ರೆ ಬೆತ್ಲೆಹೆಮ್. ಸೊ ಯೇಸು ಕ್ರಿಸ್ತನ ಜನನ ಘೋಷಣೆಯನ್ನು ಯಾರು ಮಾಡಿದರು? ಈ ಒಂದು ಜನನದ ಘೋಷಣೆಯನ್ನ ದೇವದೂತರು ಮಾಡ್ತಾರೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದು ಬಿ. ಸೊ ಮಕ್ಕಳು ಏನು ಹಾಕುತ್ತಾರೆ? ಮಕ್ಕಳು ಸಾಕ್ಸ್ ಗಳು ಹಾಕುತ್ತಾರೆ. ನೆಕ್ಸ್ಟ್, ಇಲ್ಲಿ 2 ಹೇಳಿಕೆ ಅದಾವ. ಆ ಹೇಳಿಕೆಯನ್ನ ಓದ್ಕೊಂಡು ಕೆಳಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದ ಒಂದನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಈ 4 ಆಪ್ಷನ್ ಒಳಗಡೆ ಯಾವ್ದಾದ್ರು ಒಂದು ಆಪ್ಷನ್ ಚೂಸ್ ಮಾಡ್ಬೇಕು ನಾವು. ಮಕ್ಕಳು ಸಾಕ್ಸ್ ಹಾಕಿ ಸಂತಾ ಕ್ಲಾಸ್ನ ಉಡುಗೊರೆಗಳನ್ನು ನಿರೀಕ್ಷಿಸುತ್ತಾರೆ. ಸೊ ಇದು ಕರೆಕ್ಟ್ ಆನ್ಸರ್. ಸೊ ಸಾಂತಾ ಕ್ಲಾಸ್ ಮನೆ ಬಾಗಿಲಿನಿಂದ ಪ್ರವೇಶಿಸುತ್ತಾನೆ ಅಂತ ಇದೆ. ಸೊ ಇದು ತಪ್ಪಾಗತ್ತೆ. ಒಂದು ಸರಿ ಆದ್ರೆ 2 ತಪ್ಪು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಲುಕ್ ಅಟ್ ದ ಪಿಕ್ಚರ್ ಅಂಡ್ ಚೂಸ್ ದ ಕರೆಕ್ಟ್ ಮಿಸ್ಸಿಂಗ್ ಲೆಟರ್ಸ್ ಇನ್ ದ ಆಪ್ಷನ್. ಇದು ಯಾವುದು? ಇದು ಕ್ರೊಕೊಡೈಲ್. ಸೊ ಕ್ರೊಕೊಡೈಲ್ ಯಾವ್ಯಾವ ಮಿಕ್ಸ್ ಅದ ನೋಡ್ರಿ. ಆರ್ ಓ ಮಿಕ್ಸ್ ಐತಿ, ಇಲ್ಲಿ ಆರ್ ಬರ್ಬೇಕು, ಓ ಡಿ ಐ ಮಿಕ್ಸ್ ಐತಿ. ಆರ್ ಓ ಐ ಎಲ್ ಐತಿ ನೋಡ್ರಿ ಇಲ್ಲಿ, ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್, ದ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ರನ್, ಇದ್ರದ್ದು ಪಾಸ್ಟ್ ಟೆನ್ಸ್ ಯಾವ್ದಾಗುತ್ತೆ ಅಂದ್ರೆ ರನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಹಿ ವಾಸ್ ವೆರಿ ಇಂಟೆಲಿಜೆಂಟ್ ಬಾಯ್. ಇಂಟೆಲಿಜೆಂಟ್ ಅನ್ನೋದು ಒಂದು ಜಾಣ ಹುಡುಗ ಅಂತ ಹೇಳ್ತಾರೆ. ಸೊ ಅದು ಅಬ್ಜೆಕ್ಟಿವ್, ಆ ಹುಡುಗನ ಒಂದು ವಿಶೇಷತೆಯನ್ನ ಹೇಳ್ಕೊಡ್ತದೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮೈ ಬ್ರದರ್ ವೆಂಟ್ ಟು ದ ಮಾರ್ಕೆಟ್, ಅದರ್ ಜೆಂಡರ್ ಆಫ್ ದ ಅಂಡರ್ಲೈನ್ ವರ್ಡ್. ಬ್ರದರ್ ನ ಸ್ತ್ರೀಲಿಂಗ ರೂಪ ಯಾವ್ದಂತಂದ್ರೆ ಬ್ರದರ್ ಸ್ತ್ರೀಲಿಂಗ ರೂಪ ಸಿಸ್ಟರ್, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಡ್ ಅಂಡ್ ಔಟ್, ಇದರಲ್ಲಿ ಗುಂಪಿಗೆ ಸರಿಯಾದ ಪದ ಯಾವ್ದಂದ್ರೆ ಆಕ್ಸ್, ಲಯನ್, ಬಿಯರ್, ಫಾಕ್ಸ್ ಅಂತ ಇದೆ. ಇವೆಲ್ಲ ಕಾಡು ಪ್ರಾಣಿಗಳು, ಬಿಯರ್, ಲಯನ್, ಫಾಕ್ಸ್, ಮತ್ತೆ ಇದೊಂದು ಸಾಕು ಪ್ರಾಣಿ. ಸೊ ಹಾಗಾಗಿ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ರೈಮಿಂಗ್ ವರ್ಡ್ ಆಫ್ ಬಿಗ್. ಬಿಗ್ ಇನ್ ರೈಮಿಂಗ್ ವರ್ಡ್ ಯಾವ್ದಂದ್ರೆ ಬಿಗ್, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, 21ನೇದು, ಪ್ಲೂರಲ್ ಫಾರ್ಮ್ ಆಫ್ ಮಂಕಿ. ಪ್ಲೂರಲ್ ಫಾರ್ಮ್ ಅಂತಂದ್ರೆ ಬಹುವಚನ, ಮಂಕೀಸ್ ಆಗುತ್ತೆ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಒನ್ ಹೂ ಡಸ್ ನಾಟ್ ವಾಂಟ್ ಟು ವರ್ಕ್ ಅಂತಂದ್ರೆ ಯಾವ ಒಬ್ಬ ಮನುಷ್ಯ ಕೆಲಸ ಮಾಡೋದಕ್ಕೆ ಇಷ್ಟಪಡಲ್ಲ, ಅವನಿಗೇನಂತ ನಾವು ಲೇಜಿ ಅಂತ ಕರಿತೀವಿ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ದ ಸೈಲೆಂಟ್ ಲೆಟರ್ ಇನ್ ದ ವರ್ಡ್ ನ್ಯೂ, ಇಲ್ಲಿ ನಾನು ನಿಮ್ಗೆ ಸಂಭವನೀಯ ಪ್ರಶ್ನೆಯನ್ನ ಹೇಳ್ಬೇಕಾದ್ರೆ ಈ ಒಂದು
ಟಾಪಿಕ್ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೆ. ಕೆ ಎನ್ ಇಂದ ಸ್ಟಾರ್ಟ್ ಆಗ್ತುವಂತ ಒಂದು ಶಬ್ದಗಳಲ್ಲಿ ಕೆ ಅನ್ನೋದು ಸೈಲೆಂಟ್ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾರ್ಯಾರು ನಮ್ಮ ಚಾನೆಲ್ ಅನ್ನ ಮಿಸ್ ಮಾಡದೆ ನೋಡಿದರೆ ಅವ್ರು ಇದನ್ನ ಹಾಕ್ಬಹುದು. ನೆಕ್ಸ್ಟ್, ವಾಟ್ ಈಸ್ ದ ಕನ್ನಡ ಮೀನಿಂಗ್ ಆಫ್ ದ ವರ್ಡ್ ಸನ್? ಸನ್ ಅಂತಂದ್ರೆ ಇಲ್ಲಿ ಮಗ ಅಂತ ಇದೆ, ಫಸ್ಟ್ನೇ ಆಪ್ಷನ್. ಯಾರಾದ್ರೂ ಮಿಸ್ ಆಗಿ ಅದನ್ನ ಹಾಕಿದ್ರೆ, ಸೊ SON ಅಂದ್ರೆ ಮಗ, SUN ಅಂದ್ರೆ ಸೂರ್ಯ. ಸೊ ಸೂರ್ಯನ ನಾನಾರ್ಥಗಳು ಕೂಡ ನಿಮ್ಗೆ ಗೊತ್ತಿರ್ಬೇಕು. ಭಾಸ್ಕರ ಅಂದ್ರೆ ಸೂರ್ಯ, ಚಂದ್ರ ಅಂದ್ರೆ ಚಂದ್ರ ನಿಮ್ಗೆ ಗೊತ್ತು, ಆಕಾಶ ಅಂತಂದ್ರೆ ಭಾನು. ಸೊ ನೆಕ್ಸ್ಟ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 24ಕ್ಕೆ 25 ಇದು ಮ್ಯಾಥ್ ಸೆಕ್ಷನ್. ಇಲ್ಲಿ 500 ml ಇದೆ. 500 ml ಅಂತಂದ್ರೆ ಅರ್ಧ ಲೀಟರ್. ಎಷ್ಟು ಲೀಟರ್ ಸೇರಿದ್ರೆ 2 ಲೀಟರ್ ಆಗ್ತದೆ ಅಂತಂದ್ರೆ 4ಕ್ಕ 500 ಗುಣಾಕಾರ ಮಾಡಿದ್ರೆ 4 5 20 2000 ಲೀಟರ್ ಆಗುತ್ತೆ. 2000 ಮಿಲಿ ಲೀಟರ್ ಆಗುತ್ತೆ. ಅದನ್ನ ಲೀಟರ್ ಕನ್ವರ್ಟ್ ಮಾಡಿದ್ರೆ 2 ಲೀಟರ್. ಸೊ 4ರಿಂದ ಗುಣಾಕಾರ ಮಾಡ್ಬೇಕು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 489ರಲ್ಲಿ 8ರ ಸ್ಥಾನ ಮೌಲ್ಯ, ಸೊ ಪ್ಲೇಸ್ ವ್ಯಾಲ್ಯೂ ಅಂತ ಕೇಳಿದರೆ 8 10ರ ಸ್ಥಾನದಲ್ಲಿ ಐತಿ ಅಂತಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೆಂಟಿಮೀಟರ್ ಅಥವಾ ಮೀಟರ್ ಬಳಸಿ ಏನು ಅಳೆಯಬಹುದು ಅಂತ ಕೇಳಿದರೆ ಇಲ್ಲಿ ಉದ್ದವನ್ನು ಅಳಿಬಹುದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, 1 ಲೀಟರ್ ಹಾಲಿಗೆ ₹42 ಆದರೆ 85 ಲೀಟರ್ ಹಾಲಿನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. 1 ಲೀಟರ್ಗೆ 42, 85 ಲೀಟರ್ಗೆ ಎಷ್ಟು ಅಂತ ಕೇಳಿದರೆ ಇದನ್ನ ನೀವು ಗುಣಾಕಾರ ಮಾಡ್ಬೇಕು. 85 ಇಂಟು 42, 2 5 10, 2 8 16, 1 17 ಪ್ಲಸ್ 4 5 20, 4 8 32 ಪ್ಲಸ್ 2 33, ಸಾರಿ 32 34 ಆಗುತ್ತೆ. 0 7 5 3 3570 ರೂಪಾಯಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಅಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಆರ್ಡರ್ ಅಂತಂದ್ರೆ ಏರಿಕೆ ಕ್ರಮ. ಏರಿಕೆ ಕ್ರಮ ಅಂತಂದ್ರೆ ಮೊದಲು ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗೆ ಹೋಗ್ಬೇಕು. ಆರೋಹಣ ಅಂತ ಕೇಳಿದಾರೆ ಅವರು. ಇದ್ರೊಳಗಡೆ ಯಾವ ಚಿಕ್ಕ ಸಂಖ್ಯೆ? 100. ಇದ್ರೊಳಗಡೆ 104 ಇದು ಒಂದನೇದು. ಆಮೇಲೆ 115 ಇದು 2, 117 ಇದು 3 ಬರಬೇಕು. ಇದು 4 ಮತ್ತೆ ಇದು 5. ನೋಡ್ರಿ ಆಪ್ಷನ್ ಒಳಗಡೆ ಯಾವ್ದೈತಿ? 104, 115, 117, 123, 143. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಒಂದು ಟಾನಿಕ್ ಬಾಟಲಿಯು 60 ಮಿಲಿ ಲೀಟರ್ ಔಷಧ ಹೊಂದಿದೆ ಅಂತ 15 ಟಾನಿಕ್ ಬಾಟಲ್ ಅಂತಂದ್ರೆ 60 ಇಂಟು 15 ಮಾಡ್ಬೇಕು. ಸೊ 0 5 0 0 ಇದಾಗ್ಲೇ 30 ಪ್ಲಸ್ 0 6 0 0 900 ಅಂದ್ರೆ 900 ಮಿಲಿ ಲೀಟರ್ ಆಗುತ್ತೆ. ಆಪ್ಷನ್ ಒಳಗಡೆ ಏನಿದೆ ಅಂತ ನೋಡೋಣ. ಸೊ ಆಪ್ಷನ್ ಅಲ್ಲಿ 900 ಮಿಲಿ ಲೀಟರ್ ಅಂತಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 1 ಗಂಟೆ 25 ನಿಮಿಷಗಳಲ್ಲಿ ಎಷ್ಟು ನಿಮಿಷಗಳಿವೆ ಅಂತಂದ್ರೆ, ಎಷ್ಟು ನಿಮಿಷ ಅಂತಂದ್ರೆ 1 ಗಂಟೆಗೆ 60 ನಿಮಿಷ ಪ್ಲಸ್ 25, ಸೊ 85 ನಿಮಿಷ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನಾಳೆ ಶುಕ್ರವಾರವಾಗಿದ್ದರೆ ನಿನ್ನೆ ಅಂದ್ರೆ ನೋಡ್ರಿ, ನಾಳೆ ಶುಕ್ರವಾರ. ನಾಳೆ ಶುಕ್ರವಾರ ಅಂತಂದ್ರೆ ನಾಳೆ ಶುಕ್ರವಾರ ಅಂದ್ರೆ ಇವತ್ತು ಗುರುವಾರ ಇರುತ್ತೆ. ಅವ್ರು ಕೇಳಿದ್ದು ಗುರುವಾರ ಅಲ್ಲ, ನಾಳೆ ಶುಕ್ರವಾರ. ಗುರುವಾರ ಶುಕ್ರವಾರ ಇದು ಹಿಂದಿನ ದಿನ. ನಿನ್ನೆ ಅಂತ ಕೇಳಿದಾರೆ. ನಿನ್ನೆ ಅಂತಂದ್ರೆ ಇದು ಬುಧವಾರ ಆಗುತ್ತೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮೋಹನ್ 7 kg 200 ಗ್ರಾಂ ಸಕ್ಕರೆ 9 kg 395 ಗ್ರಾಂ ಅಕ್ಕಿ ಖರೀದಿಸನು. ಮೋಹನ್ ಹೊತ್ತಿದ ಒಟ್ಟು ತೂಕ ಎಷ್ಟು? ಎರಡನ್ನು ಕೂಡಿಸ್ಬೇಕು ನಾವು. 7 kg 200 ಗ್ರಾಮ, 9 kg 395 ಗ್ರಾಮ್. ಸೊ 595 ಗ್ರಾಮ್ ಆಯ್ತಿದು. 9 7 16 kg. ಸೊ 16 kg 595. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಯಾವುದು 72ಕ್ಕೆ ಸಮನಾಗಿಲ್ಲ ಅಂತ ಕೇಳಿದಾಗ ಇಲ್ಲಿ ನೋಡ್ಬೇಕು ನಾವು. ಎಲ್ಲಾ ಆಪ್ಷನ್ ಅನ್ನ ಕರೆಕ್ಟ್ ಆಗಿ ಗಮನ ಮಾಡ್ಬೇಕು. ಸೊ 1 2 3 4 5 6 7 8 9. ಸೊ 9 8 72. ಆಪ್ಷನ್ ಅನ್ನು ಚೆಕ್ ಮಾಡ್ಕೊಂತ ಹೋಗಿ. ಇಲ್ಲಿ 1 2 3 4 5 6 7. ಸೊ 9 8 7 63 ಆಗ್ತೈತಿ. ಅವ್ರು ಕೇಳಿದಷ್ಟು 72 ಆಗ್ಬೇಕು. ಸೊ ಇದು ಆಗಲ್ಲ, ಸಮನಾಗಿಲ್ಲ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಡಿ ಇಸ್ ದ ರೈಟ್ ಆನ್ಸರ್. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಕರೆಕ್ಟ್?
ಕರೆಕ್ಟ್ ಅಂತ ಕೇಳಿದ್ದಾರೆ ನೋಡ್ರಿ. ಇಲ್ಲಿ ಅವ್ರೇನ್ ಕೇಳಿದ್ದಾರೆ, ಇದು ಈ ಸಿಂಬಲ್ ಇದು ಈ ಕಡೆ ದೊಡ್ಡದು, ಈ ಕಡೆ ಚಿಕ್ಕದು. ಸೊ ಅದ್ ಯಾವ ಸಿಂಬಲ್ ಈ ಕಡೆ ಬಾಯ್ ಮಾಡಿರುತ್ತಲ್ಲ ಅದು ದೊಡ್ಡದಾಗಿರ್ತೈತಿ, ಇದು ಚಿಕ್ಕದು. ಸೊ ಇವೆಲ್ಲಾನು ನಾವು ಚೆಕ್ ಮಾಡಿ ನೋಡ್ಬೇಕಾಗ್ತೈತಿ. ಸೊ ಇದು 0.01 ಆಪ್ಷನ್ ಡಿ ಹೇಳ್ತಿರೋದು. 0.5 ಅಂತಂದ್ರೆ 0.5 ಇದಕ್ಕಿಂತ ದೊಡ್ಡದು, ಅಂದ್ರೆ ಇದು ಕರೆಕ್ಟ್ ಐತಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಈ ವೃತ್ತಗಳನ್ನು 4ರಂತೆ ಗುಂಪು ಮಾಡಿದಾಗ ಬರುವ ಗುಂಪುಗಳು, ಇದನ್ನ 4ರಂತೆ ಗುಂಪು ಮಾಡಬೇಕು. ಸೊ ಎಷ್ಟು ಗುಂಪು ಆಗ್ತಾವ ನೋಡ್ರಿ, 1 2 3 4 5 6 7, ಸೊ 8 ಗುಂಪು ಆಗ್ತಾವ. ಸೊ ಇದನ್ನು ಕೂಡ ನಾವು ಗುಂಪಾಗಿ ಮಾಡ್ಬೋದು. ಸೊ ಇವೆರಡು ಸೇರಿ 1, ಸೊ 9 ಗುಂಪು ಆಗ್ತಾವ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಕೆಳಗೆ ಕೊಟ್ಟ ಸಮಸ್ಯೆಯಲ್ಲಿ ಚೌಕದಲ್ಲೇ ಬರಬೇಕಾದ ಅಂಕಿಗಳು. ಸೊ ಇಲ್ಲಿ ಯಾವ ಅಂಕಿ ಬರಬೇಕು ಅಂತ ಹೇಳಿದಾರೆ ಅವರು ನೋಡ್ರಿ. ಸೊ ಇಲ್ಲಿ 5 2 7, 7 + 4 11, 7 + 4 11 + 1 12, ಒಂದ್ ಕ್ಯಾರಿ ಐತಿ. 6 + 3 9, 9 1 10. ಸೊ ಇದು 10 0 ಮತ್ತು 1 ಬರಬೇಕು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, 38ನೇ ಕ್ವಶನ್. ಇದನ್ನ ಇದರಿಂದ ಕಳೆಯಿರಿ ಅಂತ ಹೇಳಿದಾರ. ಕಳಿಯೋಣ. 64,309 ಒಳಗಡೆ 5,207 ಕಳಿಬೇಕು. 2 0 1. ಸೊ 14 ಒಳಗಡೆ 5 ಹೋದ್ರೆ 9 5, 59,102. ಸೊ ಆನ್ಸರ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಫೈಂಡ್ ದ ಮಿಸ್ಸಿಂಗ್ ನಂಬರ್. ಸೊ ಇಲ್ಲಿ ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಟ್ರೀ, ಫ್ಯಾಕ್ಟರೈಸೇಷನ್ ಟ್ರೀ ಅಂತ ಹೇಳ್ತಾರೆ, ಬೈ ಟ್ರೀ ಮೆಥಡ್ ಅಂತ. 8 3 24, 2 ಇಲ್ಲಿ 4, 2 4 8, 2 × 4 ಮಾಡಿದ್ರೆ 8 ಬರುತ್ತೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಇದು ವಿಡಿಯೋ ನಿಮ್ಗೆ ಬರೀ ಆನ್ಸರ್ ಹೇಳ್ಬೇಕಾಗಿತ್ತು, ಬಟ್ ಆಕ್ಚುಲಿ ಒಂದೊಂದು ಕ್ವಶನ್ ನಿಮ್ಗೆ ಒಂದೊಂದು ಕ್ವಶನ್ ನಿಮ್ಗೆ ಡಿಫಿಕಲ್ಟ್ ಇರೋದಕ್ಕೋಸ್ಕರ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಿದ್ದೀನಿ. ಸೊ ಎಕ್ಸ್ ಬೆಲೆ ಏನಂತ ಕೇಳಿದಾರೆ ಅವರು. ಇದು ಏನ್ ಮಾಡಿದಾರೆ ಅವರು, ಬಿಡಿಸಿ ಬರೆದಿದ್ದಾರೆ ಸ್ಥಾನ ಬೆಲೆನ. 7,000. ಇಲ್ಲಿ 4 40 10ರ ಸ್ಥಾನದೊಳಗಡೆ ಐತಿ. 100ರ ಸ್ಥಾನದಲ್ಲಿ ಇರ್ತಕ್ಕಂಥ ಒಂದು ಸಂಖ್ಯೆ ನಾವು ಬಿಡಿಸಿ ಬರೋದಿಲ್ಲ. 3 × 100 ಮಾಡಿದ್ರೆ 300 ಬರುತ್ತೆ. ಸೊ ಆನ್ಸರ್ ಸಿ ಇಸ್ ದ ರೈಟ್ ಆನ್ಸರ್. 40 ಆನ್ಸರ್ಗೆ ಕ್ವಶನ್ಗೆ ಸಿ ಉತ್ತರ. ಸೊ ಸೆಕ್ಷನ್ 4 GK ಐತಿ. 41ನೇ ಕ್ವಶನ್. ಕರ್ನಾಟಕದಲ್ಲಿ ಒಟ್ಟು ಜ್ಞಾನಪೀಠ ಪ್ರಶಸ್ತಿ ಪಡೆದವರ ಸಂಖ್ಯೆ. ಕರ್ನಾಟಕದೊಳಗಡೆ ಒಟ್ಟು 8 ಜನ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಾರ. ಸೊ ಕರ್ನಾಟಕದ ಸೆಕೆಂಡ್ ಹೈಯೆಸ್ಟ್ ಜ್ಞಾನಪೀಠ ಅವಾರ್ಡ್ ಅಂತ ನಮ್ಗೆ ಪ್ರಶಸ್ತಿ ಇದೆ. ಸೊ ನೆಕ್ಸ್ಟ್, ನಮ್ಮ ದೇಶದ ರಾಷ್ಟ್ರಪಿತ ಅಂತಂದ್ರೆ ಯಾರು? ಸೊ ಮಹಾತ್ಮ ಗಾಂಧಿಯನ್ನ ನಾವು ರಾಷ್ಟ್ರಪಿತ ಅಂತೀವಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ನಮ್ಮ ದೇಹದ ಯಾವ ಭಾಗವು ವಸ್ತುಗಳನ್ನು ನೋಡಲು ನಮಗೆ ಸಹಾಯ ಮಾಡುತ್ತದೆ? ನಮ್ಮ ದೇಹದ ಯಾವ ಭಾಗದಿಂದ ನಾವು ನೋಡ್ತೀವಿ? ಕಣ್ಣಿನಿಂದ ನೋಡ್ತೀವಿ. ಸೊ ಆನ್ಸರ್ ಅದು ಕಣ್ಣುಗಳು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾವ ಜಿಲ್ಲೆಯಲ್ಲಿ ಗೊಮ್ಮಟೇಶ್ವರ ಯಾವ ಜಿಲ್ಲೆ ಒಳಗಡೆ ಐತಿ? ಹಾಸನ ಒಳಗಡೆ ಐತಿ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ವಂದೇ ಮಾತರಂ ಹಾಡಿನ ಕರ್ತೃ ಯಾರು ಅಂತ ಕೇಳಿದಾರೆ. ಇದೇನು ವಂದೇ ಮಾತರಂ ನಮ್ಮ ರಾಷ್ಟ್ರೀಯ ಹಾಡು, ಇದರ ಕರ್ತೃ ಯಾರಪ್ಪ ಅಂದ್ರೆ ಬಂಕಿಮಚಂದ್ರ ಚಟರ್ಜಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, 48ನೇ ದಿಲ್ಲಿ ಐತಿ. ಸೊ ಕಂಪ್ಯೂಟರ್ನ ಜನಕ ಯಾರು? ಕಂಪ್ಯೂಟರ್ ಜನಕ ಎಲ್ಲರಿಗೂ ಗೊತ್ತಿರುತ್ತೆ, ಚಾರ್ಲ್ಸ್ ಬ್ಯಾಬೇಜ್. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಕೆಳಗೆ ಕೊಟ್ಟ ಆಯ್ಕೆಗಳಲ್ಲಿ ಕ್ವಶನ್ ಮಾರ್ಕ್, ಈ ಚಿಹ್ನೆಯನ್ನು ಬದಲಿಸುವ ಅಕ್ಷರವನ್ನು ಗುರುತಿಸಿ. ನೋಡ್ರಿ, ಇಲ್ಲೊಂದು ಇದನ್ನ ಈ ಕ್ವಶನ್ ಅನ್ನು ಸ್ವಲ್ಪ ತಿಳ್ಕೊಬೇಕಾಗ್ತೈತಿ ನೀವು. ಸೊ 2 5 ಕೊಟ್ಟಾರೆ, ಕೆಳಗಡೆ ಜಿ ಕೊಟ್ಟಾರೆ. 2 5 ಮತ್ತೆ ಜಿಗೆ ಏನ್ ಸಂಬಂಧ ಐತಿ ನೋಡೋಣ. ನೋಡ್ರಿ, 2
ಪ್ಲಸ್ 5 7 ಆಗ್ತದೆ. ಸೊ ಜಿ ಎಷ್ಟನೇ ಆಲ್ಫಾಬೆಟ್ ಒಳಗಡೆ ಎಷ್ಟನೇ ಸ್ಥಾನದೊಳಗಡೆ ಐತಿ? ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಐ ಜೆ ಕೆ ಎಲ್ ಎಂ ಎನ್ ಒ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝಡ್. ಸೊ ಟೋಟಲ್ 26. ಸೊ 26 ಆಲ್ಫಾಬೆಟ್ ಒಳಗಡೆ ಜಿ ಎಷ್ಟನೇ ಸ್ಥಾನ ಐತಿ? 1 2 3 4 5 6 7. ಸೊ 7ನೇ ಸ್ಥಾನ ಜಿ ಐತಿ. ಸೊ ಹಾಗಾಗಿ ಜಿ ಅನ್ನ ಅವೆರಡು ಕೂಡಿಸಿದ್ರೆ 7ನೇ ಆಲ್ಫಾಬೆಟ್ ಜಿ ಬರುತ್ತೆ. ಸೊ ಹಾಗಾಗಿ ಜಿ ಮಾಡಿದ. ಸೊ 3 + 8 ಎಷ್ಟಾಗುತ್ತೆ? 11. 11ನೇ ಸ್ಥಾನ ಯಾವ್ದೈತಿ? ಕೆ. ಜಿ 7 ಅಂದ್ರೆ 8 9 10 11. 11ನೇ ಸ್ಥಾನ ಕೆ ಐತಿ. ಸೊ ಅದನ್ನು ಕರೆಕ್ಟ್ ಐತಿ. ಸೊ 5 + 9 5 + 9 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 14. 14ನೇ ಸ್ಥಾನ ಯಾವ್ದೈತಿ? ಇದು 12 13 14. 14ನೇ ಸ್ಥಾನದೊಳಗಡೆ ಯಾವ್ದೈತಿ? ಎನ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬಿ ಆಪ್ಷನ್ ಒಳಗಡೆ ಎನ್ ಐತಿ. ತಿಳಿತಾ ಇದು? ನೆಕ್ಸ್ಟ್ ನೋಡ್ರಿ 47 48ನೇದು. ಸೊ ಆಕೃತಿಯಲ್ಲಿ ಚೌಕಗಳ ಸಂಖ್ಯೆ, ಇಲ್ಲಿ ಚೌಕ ಐತಿ. ಈ ಚೌಕದೊಳಗಡೆ ಎಷ್ಟು ಚೌಕ, ಈ ಆಕೃತಿ ಒಳಗಡೆ ಚೌಕ ಎಷ್ಟದ ಅಂತ ಕೇಳ. ಸೊ 1 2 3 4 ಎಲ್ಲರಿಗೆ 4 ಕಾಣುತ್ತೆ. ಬಟ್ ಇದು ಹೊರಗಡೆ ಇದೊಂದು ದೊಡ್ಡ ಚೌಕ ಐತಿ, ಅದನ್ನ ಯಾರು ಕೌಂಟ್ ಮಾಡಿರಲ್ಲ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ ಟ್ರಿಕ್ಕಿ ಕ್ವಶನ್. 1 ರಿಂದ 50ರವರೆಗೆ ಒಂದು ಎಷ್ಟು ಬಾರಿ ಬಳಕೆಯಾಗಿದೆ ಅಂತ ಕೇಳ್ಯಾರ. 1 ರಿಂದ 50ರವರೆಗೆ ಎಷ್ಟು ಸಾರಿ ಬಳಕೆ ಆಗಿದೆ? 1 10 11 12 13 14 15 16 17 18 19 20 ಬರಲ್ಲ. 21 21 31 41. ಸೊ ಎಷ್ಟಾಯ್ತು? 1 2 3 4 5 6 7 8 9 10 11 12 13 14. ಸೊ ನಿಮ್ಗೆ ಇದು 14 ಅಂತ ಅನ್ಸುತ್ತೆ. ಸೊ ಜಲ್ದಿ ಹೋಗಿ ಆಪ್ಷನ್ ಸಿ ಹಾಕ್ತೀವಿ. ಇಲ್ಲಿ 11 ಐತಿ. ಈ 11ರೊಳಗಡೆ 2 1 ಅದಾವ. ಸೊ 1 ಎಷ್ಟು ಬಾರಿ ಅಂತ ಕೇಳ್ಯಾರ. ಸೊ 11ರೊಳಗಡೆ 2 ಸಾರಿ 1 ಬರುತ್ತೆ. ಸೊ ಹಾಗಾಗಿ 15 1 ಬರುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದನ್ನ ಬಹಳ ಜನ ಮಿಸ್ ಮಾಡಿರ್ತೀವಿ ಅನ್ಕೊಂಡಿನಿ. ಸೊ ಇಲ್ಲಿ 11 ನಾವು ಒಂದೇ ಸಾರಿ ಎಣಿಸ್ಬಿಡ್ತೀವಿ, ಅದನ್ನ 2 ಸಾರಿ ಎಣಿಸ್ಬೇಕು. ಯಾಕಂದ್ರೆ ಅಲ್ಲಿ 1 1 2 ಸಾರಿ ಬಂದು. ನೆಕ್ಸ್ಟ್ ನೋಡ್ರಿ, ನಿನ್ನ ತಂದೆಯ ಸಹೋದರಿ. ಇದನ್ನ ನಾವು ಆಯ್ಕೆ ಒಳಗಡೆ ಡಯಾಗ್ರಾಮ್ ಮೂಲಕ ಹೇಳ್ಕೊಡ್ತೀವಿ. ಕರೆಕ್ಟ್ ಆಗಿ ಸ್ವಲ್ಪ ಮೇಲೆ ಹೋಗಿ ಹೇಳ್ತೀವಿ ನೋಡ್ರಿ. ನಿನ್ನ ತಂದೆ, ನೀವು ಗಂಡ್ ಮಕ್ಕಳಾಗಿದ್ರೆ ಬಾಕ್ಸ್ ಹಾಕಿ ನಿಮ್ಮ ತಂದೆ ಒಂದು ಸರ್ಚ್ ಇದು ಮಾಡ್ಕೋಬೇಕು. ತಂದೆಯ ಸಹೋದರಿ ನಿಮ್ಗೆ ಏನಾಗ್ತಾಳೆ? ಅತ್ತೆ. ಇಂಗ್ಲಿಷ್ ಒಳಗಡೆ ಆಂಟ್. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಇವತ್ತು ಅದ್ದೂರಿಯಾಗಿ ನಮ್ಮ ಒಂದು ಜೀನಿಯಸ್ ಅವಾರ್ಡ್ ಎಕ್ಸಾಮ್ ಬರ್ದಿದ್ದೀರಿ ಎಲ್ರು. ಸೊ ಭಾಗವಹಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಿ. ಸೊ ಹಾಗಾಗಿ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಈ ಒಂದು ಪರೀಕ್ಷೆಯಲ್ಲಿ ಪ್ರಥಮ ದ್ವಿತೀಯ ತೃತೀಯ ಬಹುಮಾನ ಪಡೆದ ವಿದ್ಯಾರ್ಥಿಗಳಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ, 29ನೇ ತಾರೀಕಿಗೆ ಇದೇ ತಿಂಗಳ 29ನೇ ತಾರೀಕು ಅಂದ್ರೆ ಮುಂದಿನ ವಾರ ನಮ್ಮ ಮುಖ್ಯ ಶಾಖೆಯಾದ ಸ್ಫೂರ್ತಿ ನವೋದಯ ತರಬೇತಿ ಕಂಪ್ಲಿಯಲ್ಲಿ ಕೂಡ ಈ ಒಂದು ಜೀನಿಯಸ್ ಅವಾರ್ಡ್ ಎಕ್ಸಾಮ್ ಅನ್ನು ನಡೆಸ್ತಾ ಇದ್ದೀವಿ. ಈ ಒಂದು ಪರೀಕ್ಷೆಗೂ ಕೂಡ ಕರ್ನಾಟಕದ ಹೆಚ್ಚು ಭಾಗದಿಂದ ವಿದ್ಯಾರ್ಥಿಗಳು ಭಾಗವಹಿಸಿ ಬಹುಮಾನಗಳನ್ನ ಗೆಲ್ಲಬೇಕೆಂದು ಹೇಳ್ತಾ, ಪರೀಕ್ಷೆಯನ್ನ ಬರೀರಿ, ಬಹುಮಾನಗಳನ್ನ ಗೆಲ್ರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.